ಶ್ರೀ ಮಹಾಗಣಪತಿಯೇ ನಮಃ, ಶ್ರೀ ಸರಸ್ವತಿಯೇ ನಮಃ. ನಾವು ಹನುಮಂತನನ್ನು ಬಲಪರೀಕ್ಷೆಗೋಸ್ಕರವಾಗಿ ಸುರಸೆ ಯೋಗ ಬಲವನ್ನು ತೋರಿಸಿ ತನ್ನ ಬಾಯನ್ನು ಹಿಗ್ಗಿಸಿ ಮಹಿಮಾ ಸಿದ್ಧಿಯನ್ನು ಉಪಯೋಗಿಸಿ ತನ್ನ ರೂಪವನ್ನು ಹಿಗ್ಗಿಸ್ಕೊಳ್ತಾಳೆ ಹೋಗ್ತಾಳೆ ಅನ್ನೋದು ನಾವು ಅಂದ್ಕೊಂಡ್ವಲ್ಲ. ಆದರೆ ಹನುಮಂತ ಅಷ್ಟೇ ವೇಗವಾಗಿ ಮಹಿಮಾ ಸಿದ್ಧಿಯನ್ನು ಪಕ್ಕಕ್ಕಿಟ್ಟುಬಿಟ್ಟು ಅಣಿಮಾ ಸಿದ್ಧಿಯನ್ನು ಉಪಯೋಗಿಸಿಬಿಟ್ಟ. ಮಹಿಮಾ ಅಣಿಮ ದೊಡ್ಡದಾಗತಕ್ಕಂಥದ್ದು, ಕಮ್ಮಿ ಆಗುವಂಥದ್ದು. ಅವನಷ್ಟು ಬೇಗನೆ, ಅದೆಷ್ಟು ಬೇಗ ಆಯಿತೋ ಅವನಷ್ಟು ಬೇಗನೆ ಸುರಸಿಗೆ ಬದಲಾಯಿಸ್ಕೊಳ್ಳೋದಕ್ಕಾಗಲಿಲ್ಲ. ಅವಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಬಾಯಿ ತೆರೆದು ಬಿಟ್ಟಿದೆ. ದೊಡ್ಡ ಬಾಗಿಲು ಹಾಕೋಕ್ಕೆ ಎಲ್ಲಾಗತ್ತೆ. ಆ ಬಾಗಿಲು, ದೊಡ್ಡ ಬಾಗಿಲು ಹಾಕೋದ್ರೊಳಗಾಗಿ ಎಷ್ಟೋ ಸೈನ್ಯ ಹೊರಗೆ ಕೊಟ್ಟೋಗ್ಬೋದು, ಒಳಗೆ ಬಂದುಬಿಡ್ಬೋದು. ಹೊರಗೆ ಕೊಟ್ಟೋಗ್ಬೋದು, ಗಾಡಿಗಳೆಲ್ಲ ಬಂದುಬಿಡ್ಬೋದು. ದೊಡ್ಡ ದೊಡ್ಡ ಬಾಗಿಲುಗಳು, ಕೋಟೆ ಬಾಗಿಲುಗಳು ಅಂತ ಹೇಳ್ತೀವಿ ನಾವು. ಅದೇ ಉದಾಹರಣೆಗೆ ಆವಾಗ ನೀವು ಸಿನಿಮಾದಲ್ಲಿ ನೋಡ್ತಾ ಇರ್ತೀರಲ್ವ, ಎಷ್ಟು ದೊಡ್ಡ ಬಾಗಿಲು ಹಾಕುವುದಕ್ಕೆ ಒಂದು 200-300 ಜನ ಬೇಕು. ಒಂದು ಸತಿ ತೆಗೆದುಬಿಟ್ಟ ಮೇಲೆ ಮತ್ತೆ ಹಾಕಬೇಕಾದ್ರೆ ಎಷ್ಟೋ ಜನ, ಎಷ್ಟೋ ರಥಗಳು ಹೊರಗೋಗುತ್ತವೆ, ಒಳಗೆ ಬರುತ್ತವೆ. ಅಷ್ಟು ದೊಡ್ಡ ಆ ಬಾಗಿಲನ್ನು ಹಾಕೋದು ಕಷ್ಟ, ಯಾಕಂದ್ರೆ ತೆಗೆಯೋದು ಕಷ್ಟ ನೋಡಿ ಹಾಕಿಬಿಟ್ಟ ಮೇಲೆ. ಹಾಗೆ ಇವಳಷ್ಟು ಬಾಯಿ ಹಿಗ್ಗಿಸ್ಕೊಂಡ್ಬಿಟ್ಟಿದ್ದಾಳೆ, ಸಿಕ್ಕಾಬಟ್ಟೆ. ಇವನು ಕುಗ್ಗಿಸ್ಕೊಂಡ್ಬಿಟ್ಟು ತಕ್ಷಣ 1-2 ಕ್ಷಣ ತಡ ಆಯ್ತಷ್ಟೇ. ಹಾಗೆ ಬರ್ತಕ್ಕಂಥ ಬಾಯಿ ಅಷ್ಟರಲ್ಲಿ ಹನುಮಂತನು ವಾಯುವೇಗದಿಂದ ಸುರಸೆ ಬಾಯಿಯೊಳಗೆ ತೂರಿ ಸಣ್ಣ ನೊಣವಾಗಿ, ಹೆಬ್ಬೆಟ್ಟಿನಷ್ಟುಗನ್ನ ಇನ್ನೂ ಚಿಕ್ಕ ನೊಣವಾಗಿ, ಕಣ್ಣಿಗೆ ಕಾಣುವುದೇ ಇಲ್ಲ, ಸುರಸೆ ಕಾಣಲೇ ಇಲ್ಲ, ಎಲ್ಲಿ ಹೋಗ್ತಾ ಇದೆ ಆ ನೊಣ ಅಂತ. ಜೀ ಅಂತ ಹೋಗಿ ಒಳಗೆ ಹೋಗಿ ಹೊಟ್ಟೆ ಒಳಗೆಲ್ಲ ನೋಡಿ ಓಡಾಡಿಬಿಟ್ಟು ಅವಳು ಬಾಯಿ ಮುಚ್ಚೋದ್ರೊಳಗೆ ಹೊರಗೆ ಬಂದ್ಬಿಟ್ಟು ತನ್ನ ಮಾಮೂಲು ಆಕಾರವನ್ನು ಧರಿಸಿಬಿಟ್ಟು ಮುಂದುವರಿಸ್ತಿದ್ದಾನೆ ಪ್ರಯಾಣ. ಹನುಮಂತನು ಮತ್ತೆ ಅವಳಿಗೆ ಕೈ ಮುಗಿದು, ಮಾತೆ, ಬ್ರಹ್ಮನ ವರಕ್ಕೆ ಚ್ಯುತಿ ಬರಲಿಲ್ಲ ಅಲ್ಲ, ನಿನ್ನ ಬಾಯೊಳಗೆ ನಾನು ಹೊಕ್ಕಿದ್ದೆ, ಇನ್ನು ನೀನು ನನ್ನನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿನ್ನ ವರ ಮುಗಿದೋಯ್ತು ಅಲ್ಲಿಗೆ. ಇನ್ನು ನೀನು ಏನು ಮಾಡೋಕ್ಕೆ ಸಾಧ್ಯವಿಲ್ಲ ನಿನಗೆ. ಇನ್ನು ಅಲ್ಲಿಗೆ ಬ್ರಹ್ಮ ಕೊಟ್ಟಿರ್ತಕ್ಕಂಥ ವರ ಮುಗಿದೋಯ್ತು ನಿನಗೆ. ಇನ್ನು ನನಗೆ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾಗಿ ನನಗೆ ನಾಗಮಾತೆ ಅಂತ ಹೇಳ್ತಾ ಅವಳ ತಲೆಯ ಮೇಲೆ ಹಾರಿ ಹೊರಟೋದ. ಆಶೀರ್ವಾದ ಮಾಡು ಅಂತ ಹೇಳ್ತಾ ಮುಂದೆ ಇನ್ನು ತಿರುಗಿ ನೋಡದೆ ಹೋಗ್ತಾನೆ ಇದ್ದಾನೆ, ಹೊರಟೋದ. ಅವಳ ಆ ಸಮಯದಲ್ಲಿ ತನ್ನ ತಲೆಯನ್ನು ಚಿಕ್ಕದು ಮಾಡಿಕೊಂಡಿದ್ದರಿಂದ ಮತ್ತೆ ಬೇಗ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅವಳಿಗೆ. ಯಾಕೆಂದರೆ ಹೀಗೆ ಬಂದು ಒಳಗೆ ಬಂದ್ಬಿಟ್ಟು ಅಷ್ಟೊತ್ತಿಗೆ ಇವಳು ಹಿಂಗಂದ್ಲು. ತಕ್ಷಣ ದೊಡ್ಡವನಾಗಿ ಮತ್ತೆ ಹೊರಗೆ ಹೊಟ್ಟೋಗ್ಬಿಟ್ಟ. ಅಣಿಮಾ ಮಹಿಮಾ ಸಿದ್ಧಿಗಳು ನಾಟಕ ಎಷ್ಟು ಚೆನ್ನಾಗಾಯ್ತು ನೋಡಿ. ದತ್ತಾತ್ರೇಯರಿಗೆ ಯೋಗಮಾತೆಯ ಪಕ್ಕದಲ್ಲಿ ದತ್ತನ ಪುತ್ರರು ಅಣಿಮಾ ಮಹಿಮಾ ಸಿದ್ಧಿಗಳು, ಅಷ್ಟಪುತ್ರರು ಅಂಥೇಳಿ ನಾವು ವ್ರತವನ್ನು ಮಾಡ್ತಿರ್ತೀವಿ. ಕಲಶಗಳನ್ನು ಇಟ್ಕೊಂಡು ಮಾಡ್ತಿರ್ತೀವಲ್ಲ, ಅವರೇ ಅಷ್ಟಸಿದ್ಧಿಗಳು. ಒಂದು ದಿನ ನಾನು ನಿಮಗೆ ಅಷ್ಟಸಿದ್ಧಿಗಳ ವಿಚಾರ ಹೇಳ್ತೀನಿ. ಹನುಮಂತನ ದಾಟಿ ಹೋಗ್ತಾನೆ. ಆ ಅಷ್ಟಸಿದ್ಧಿಗಳೆಲ್ಲವೂ ಹನುಮಂತನಿಗಿವೆ. ಹನುಮಂತನ ಕಥೆಯೊಳಗೆ ಒಂದಿನ ಹೇಳೋಣ ನಿಮಗೆ. ಹನುಮನ ಸಮಯ ಪ್ರಜ್ಞೆಯನ್ನು ನೋಡಿ ಸುರಸಾದೇವಿ ಮನಸಾರೆ ನಕ್ಕು ಬಿಟ್ಲಂತೆ. ಕೋಪ ಬರಲಿಲ್ಲ ಅವಳಿಗೆ. ಅಯ್ಯೋ, ನಾನು ಬಾಯಿ ತೆಗೆದು ಮುಚ್ಚುವುದ್ರೊಳಗಾಗಿ ಇವನು ಒಳಗೆ ಹೋಗ್ಬಿಟ್ಟು ಬಂದ್ಬಿಟ್ಟ. ನಾನೇನು ಮಾಡಲಿ ಹನುಮ, ನಿನ್ನ ಶಕ್ತಿಯನ್ನು ಅಪಾರ, ನಿನ್ನ ಶಕ್ತಿ ನೋಡೋಕ್ಕೆ ನಾ ಹೀಗೆ ಮಾಡಿದೆ. ನಿನ್ನ ಶಕ್ತಿ ಅಪಾರ, ದೇವತೆಗಳು ನೋಡ್ತಾ ಇದ್ದಾರೆ. ದೇವತೆಗಳೇನು, ಪರಬ್ರಹ್ಮನೇ ನೋಡ್ತಾ ಇದ್ದಾನೆ. ನಾನು ಹೇಳ್ತಿದ್ದೀನಿ ಕೇಳು, ನೀನು ಖಂಡಿತವಾಗೂ ರಾಮಕಾರ್ಯವನ್ನು ದಿಗ್ವಿಜಯವಾಗಿ ಸಾಧಿಸ್ತಾ ಇದೆಯಾ, ಸಂದೇಹ ಇಲ್ಲ ಅಂತ ಆಶೀರ್ವಾದ ಮಾಡ್ತಾಳೆ. ಇದನ್ನೆಲ್ಲ ಆಕಾಶದಿಂದ ಗಮನಿಸ್ತಾ ಇರತಕ್ಕಂಥ ದೇವತೆಗಳೆಲ್ಲರೂ ಕೂಡ ಆಶ್ಚರ್ಯ, ಆನಂದ, ಸಂಭ್ರಮಗಳಿಂದ ನಗ್ತಾ, ಹನುಮ, ನೀನು ಕೇವಲ ಸಮುದ್ರ ಲಂಘನವೇ ಅಲ್ಲ, ಅದನ್ನು ಮೀರಿದ ಪ್ರಜ್ಞೆಯನ್ನು ತೋರಿಸಿದ್ದೀಯ. ಬರೀ ಸಮುದ್ರವನ್ನು ಹಾರ್ತಿದೆಯಾ ಅಂತಲ್ಲ,
ಅದಕ್ಕನ್ನ ದೊಡ್ಡ ಪ್ರಜ್ಞೆಯನ್ನು ನೀನು ತೋರಿಸಿದ್ದೀಯ. ಬಲಶಾಲಿಯು, ಪ್ರಜ್ಞೆಶಾಲಿಯು, ಬುದ್ಧಿಶಾಲಿಯು, ಯಶಸ್ಶಾಲಿಯು ನೀನು, ತೇಜಸ್ಶಾಲಿಯು. ನಿನ್ನನ್ನು ಭಜಿಸಿದವ್ರಿಗೆ ಅದನ್ನೆಲ್ಲವೂ ಕೊಡ್ತಾ ಇರ್ತೀಯ ನೀನು. ಓಂ ನಮೋ ಹನುಮತೆ ನಮಃ.